ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ವೀಕ್ಷಕ ಪ್ರಭುಗಳೇ? ಬಾಗಲಕೋಟೆಯಲ್ಲಿ ಭೂಮಿಕಾ ತಿಪ್ಪಣ್ಣವ್ರು ಅನ್ನುವಂತಹ ಯುವತಿ ಏನು 19ರ ಯುವತಿ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾಳೆ. ಸೊ ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗ ತನಿಖೆ ಸಹ ಜೋರಾಗಿ ನಡೀತಿದೆ. ಸೊ ಬಾಗಲಕೋಟೆಯ SP ಆಗಿರುವಂತಹ ಸಿದ್ಧಾರ್ಥ ಗೋಯಲ್ ಅವರು ಹೇಳಿರುವಂತೆ ತನಿಖೆ ಸದ್ಯಕ್ಕೆ ಚುರುಕಾಗಿ ನಡೀತಿದೆ. ಸೊ ಇನ್ಡೆಪ್ತ್ ಆಗಿ ತನಿಖೆಯನ್ನು ಮಾಡ್ತಾ ಇದ್ದೀವಿ ನಾವು ಅನ್ನುವಂತಹ ಮಾತನ್ನು SP ಸಿದ್ಧಾರ್ಥ ಗೋಯಲ್ ಅವರು ಮಾತನಾಡಿದ್ದಾರೆ. ಇನ್ನು ಈ ಹಿಂದೂ ಪರ ಸಂಘಟನೆಗಳೇನಿದ್ದಾವೆ ಇವುಗಳು ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಏಕೆಂತಂದರೆ ಇದು ಲವ್ ಜಿಹಾದ್ ಅನ್ನುವಂತಹ ಒಂದಿಷ್ಟು ಶಂಕೆಯನ್ನು ಈ ಹಿಂದೂ ಪರ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇವೆ. ಹೀಗಾಗಿ ನಾಳೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಈಗ ಹಿಂದೂ ಪರ ಸಂಘಟನೆಗಳು ಸಜ್ಜಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಗಳು ವ್ಯಕ್ತವಾಗ್ತಾ ಇವೆ. ನಾಳೆ ಕಾದು ನೋಡೋಣ ಹಿಂದೂ ಪರ ಸಂಘಟನೆಗಳಿಂದ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತದೆ ಇದಕ್ಕೆ ಅನ್ನುವಂಥದ್ದನ್ನು ನೀವು ಕಾದು ನೋಡಬೇಕಾಗಿದೆ. ಇನ್ನು ಈ ಒಂದು ಪ್ರಕರಣ ಲವ್ ಜಿಹಾದ್ ಅನ್ನುವಂತಹ ಒಂದಿಷ್ಟು ಸಂಶಯ ವ್ಯಕ್ತವಾಗ್ತಾ ಇದೆ ನಮಗೆ ಅನ್ನುವಂಥದ್ದನ್ನು ಸ್ವತಃ ಯುವತಿ ಏನಿದ್ದಾಳೆ ಭೂಮಿಕಾ ಅವರ ತಾಯಿ ಸಂಗೀತ ಅನ್ನುವಂಥವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ಯುವಕ ಈ ಯುವತಿಯನ್ನು ಕರೆದುಕೊಂಡು ಹೋಗಿ ಒಂದಿಷ್ಟು ಹಿಜಾಬನ್ನು ಹಾಕಿಸಿ ಫೋಟೋವನ್ನು ತೆಗೆಸಿಕೊಂಡಿರುವಂಥದ್ದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗೆ ಆ ಫೋಟೋ ಸಹ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೊ ಯುವತಿ ಹಿಜಾಬನ್ನು ಧರಿಸಿ ಯುವಕನೊಂದಿಗೆ ಕಾಣಿಸಿಕೊಂಡಿರುವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಅಂದರೆ ಮೇಲ್ನೋಟಕ್ಕೆ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡೋಕ್ಕೆ ಹೊರಟಿದ್ರ ಅನ್ನುವಂತಹ ಒಂದಿಷ್ಟು ಸಂಶಯಗಳು ಸಹ ಈಗ ಸದ್ಯಕ್ಕೆ ವ್ಯಕ್ತವಾಗ್ತಾ ಇವೆ. ಅಂದರೆ ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ಈಗ ಹಿಂದೂ ಪರ ಸಂಘಟನೆಗಳು ಕೊಡ್ತಾ ಇವೆ. ಸೊ ಒಂದು ಕಡೆ ನೋಡ್ತಾ ಇದ್ದರೆ ಇದು ಎಲ್ಲೋ ಒಂದು ಕಡೆ ಲವ್ ಜಿಹಾದ್ ಅನ್ನುವಂತಹ ಮಾತುಗಳು ವ್ಯಕ್ತವಾಗ್ತಾ ಇವೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ತನಿಖೆಗಳು ನಡೀಬೇಕಾಗಿದೆ. ಈಗ ಮಾನ್ಯ ಸಿದ್ಧಾರ್ಥ ಗೋಯಲ್ರು ಬಾಗಲಕೋಟೆ SP ಆಗಿರುವಂಥವರು ಸೊ ಒಂದಿಷ್ಟು ತನಿಖೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗೆ ಇನ್ನೊಂದು ಕಂಪ್ಲೇಂಟ್ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಹ ಮಾತನಾಡ್ತಾ ಇದ್ದಾರೆ. ಅಂದರೆ ಮಣಿಯವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಂಪ್ಲೇಂಟನ್ನು ಕೊಡಬಹುದು, ಆ ನಿಟ್ಟಿನಲ್ಲಿಯೂ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಕೆಲವೊಂದಿಷ್ಟು ವಿಷಯಗಳು ಒಂದೊಂದಾಗಿ ಹೊರಬರ್ತಾ ಇವೆ. ಸೊ ಯುವತಿ ಅವಳ ವರ್ತನೆ ಹೇಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಸಹ ಒಂದಿಷ್ಟು ಚರ್ಚೆಗಳಾಗ್ತಾ ಇವೆ. ಅಂದರೆ ಯುವತಿ ಫೋನ್ನಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಹೊರ ಹಾಕಿದ್ದಾರೆ ಎನ್ನುವಂಥ ಮಾಹಿತಿ ಸಹ ಇದೆ. ಸೊ ಯುವತಿಗೆ ಒತ್ತಾಯ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯ ನಡೆದಿತ್ತು ಅನ್ನುವಂತಹ ಮಾತುಗಳು ಕೇಳಿಬರುತ್ತಿವೆ. ಅಂದರೆ ಯುವತಿಯನ್ನು ನಾನು ಮದುವೆ ಮಾಡ್ಕೊಳ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಡೋಂಗ್ರಿ ಸಾಬ್ ನದಾಫ್ ಅನ್ನುವಂತಹ ಯುವಕ ಏನಿರ್ತಾನೆ ಸೊ ಒತ್ತಾಯವನ್ನು ಮಾಡ್ತಾ ಇರ್ತಾನೆ ಅಂತೆ. ಹಾಗೆ ಈ ಮಹಿಳೆ ಅಥವಾ ಈ ಯುವತಿ ಅದನ್ನು ರಿಜೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಸಹ ಹೋಗಿರ್ತಾರೆ ಅನ್ನುವಂಥ ಒಂದು ಆರೋಪವನ್ನು ಅವರ ಕುಟುಂಬದವ್ರು ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಕೇಳಿ ಬರುವಂಥದ್ದು ಏನಂತಂದರೆ ಯುವತಿಗೂ ಸಹ ಇಷ್ಟ ಇತ್ತು, ಹೀಗಾಗಿ ಮನೆಯವರು ಒಪ್ಪದೇ ಇದ್ದಂತಹ ಕಾರಣದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಹ ವ್ಯಕ್ತವಾಗ್ತಾ ಇವೆ. ಇಲ್ಲಿ ಮುಖ್ಯವಾಗಿ FIR ಮಾಡಲಾಗಿದೆ. ಸೊ ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಪೋಷಕರು ಹಂಚಿಕೊಂಡಿದ್ದಾರೆ. ಹಾಗಾದರೆ ಏನು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ನೋಡೋದಾದರೆ ನಾವು ಯುವತಿಯ ತಾಯಿ ಸಂಗೀತ ಅನ್ನುವಂಥವರು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನು ಅಂತಂತಂದರೆ ಸೊ ಇಲ್ಲಿ ಭೂಮಿಕಾ ಅಂತಕ್ಕಂತಹ ಯುವತಿ ಏನಿದ್ದಾರೆ ಅವರು ಈ ಡೋಂಗ್ರಿ ಸಾಬ್ ನದಾಫ್ ಅನ್ನುವಂತಹ ವ್ಯಕ್ತಿ ಏನಿರ್ತಾನೆ ಆತ ಈ ನವನಗರದ ಸೆಕ್ಟರ್ 48ರಲ್ಲಿ ವಾಸವಾಗಿರುವಂತಹ ವ್ಯಕ್ತಿ. ಈ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇರ್ತಾರೆ. ಸೊ ಇತ್ತೀಚೆಗೆ ಈ ಪದೇ ಪದೇ ಫೋನನ್ನು ಮಾಡ್ತಾ ಇದ್ದ ಅನ್ನುವಂತಹ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಯುವತಿಗೆ ಫೋನ್ ಮಾಡಿ ಒಂದಿಷ್ಟು ಬೆದರಿಕೆಗಳನ್ನ ಹಾಕ್ತಾ ಇದ್ದ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಅವಳ ಒಂದು ಫೋಟೋಗಳೇನಿದೆ ಸೊ ಅಂದರೆ ಈ ಯುವಕ ಮತ್ತು ಆ ಯುವತಿ ಏನಿದ್ದಾರಲ್ಲ
ಅವರ ಒಂದಿಷ್ಟು ಫೋಟೋಗಳನ್ನು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತೀನಿ ಅನ್ನುವಂತಹ ಒಂದಿಷ್ಟು ಧಮಕಿನೂ ಸಹ ಹಾಕಿರ್ತಾರಂತೆ. ಸೊ ಈ ರೀತಿ ಒಂದಿಷ್ಟು FIR ನಮೂದಾಗಿದೆ. ಸೊ ಇನ್ನು ಈ ಯುವತಿ ಇದಕ್ಕೆ ಸಹ ಬೇಸತ್ತು, ಅಂದರೆ ಈ ಧಮಕಿಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಇನ್ನು ಯುವತಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ 15/4/2026 ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5:30 ಗಂಟೆಯ ನಡುವಿನ ವೇಳೆಯಲ್ಲಿ ಮನೆಯ ಒಂದು ಸ್ಲ್ಯಾಬಿನ ಕಬ್ಬಿಣದ ವಂಕಿಗೆ ಸೀರೆ ಕಟ್ಟಿ ಕುತ್ತಿಗೆಗೆ ಉರುಳು ಹಾಕಿಕೊಂಡಿರುವಂತಹ ಒಂದು ಸ್ಥಿತಿಯಲ್ಲಿ ಆ ಯುವತಿಯ ಒಂದು ಹೆಣ ಗೋಚರವಾಗಿರುತ್ತೆ. ಸೊ ಅಂದರೆ ಈ ಮೃತದೇಹ ಗೋಚರವಾಗಿರುವಂಥದ್ದು. ಸೊ ಇದಕ್ಕೆ ಡೋಂಗ್ರಿ ಸಾಬ್ ನದಾಫ್ನೇ ಕಾರಣ ಅಂತ ಹೇಳಿ ಒಂದು ಆರೋಪವನ್ನು ಈಗ ಮಾಡ್ತಾ ಇರುವಂಥದ್ದು. ಸೊ ಈಗ FIR ಇದು ನಮೂದಾಗಿದೆ. ಇನ್ನು ಪ್ರಮುಖವಾಗಿ ನಾವು ಒಂದಿಷ್ಟು ಸೆಕ್ಷನನ್ನು ನೋಡೋಣ. ಅಂದರೆ ಈ ಡೋಂಗ್ರಿ ಸಾಬ್ ನದಾಫ್ ಏನಿದ್ದಾರೆ ಅವ್ರ ಮೇಲೆ ಯಾವ ರೀತಿ ಕೇಸನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಈ ಆತ್ಮಹತ್ಯೆಗೆ ಪ್ರೇರಣೆ ಅನ್ನುವಂತಹ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ಸೊ ಈಗ ಬದಲಾದ ಸನ್ನಿವೇಶದಲ್ಲಿ CRPC ಕಲಂ A ಅಥವಾ ಈ BNS 176 ಅನ್ನುವಂತಹ ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈ BNS ಒಂದು ದಾಖಲೆ ಮಾಡಿಕೊಂಡಿರುವಂಥದ್ದು. ಸೊ ಈ ಒಂದು ಪ್ರಕರಣ ದಾಖಲಾಗಿದೆ. ಸೊ ಏನು ಹೇಳುತ್ತೆ ಈ ಪ್ರಕರಣ ಅಂತಂತಂದರೆ, ಇದು ಆತ್ಮಹತ್ಯೆಗೆ ಪ್ರೇರಣೆ ಅನ್ನುವಂಥದ್ದು. ಸೊ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದರೆ ಈ ರೀತಿ ಒಂದು ಸೆಕ್ಷನನ್ನು ಹಾಕ್ತಿರುವಂಥದ್ದು. ಸೊ ಇನ್ನು ಮುಖ್ಯವಾಗಿ ಈ BNS 2023 ಸೆಕ್ಷನ್ 108 ಏನಿದೆಯಲ್ಲ, ಇದು ಆರೋಪಿಗಳು ಮಾಡಿದ ಅಥವಾ ಅಪಾದಿತ ಕೃತ್ಯವು ಸತ್ತವರ ಸಾವಿನೊಂದಿಗೆ ಸಾಮೀಪ್ಯ ಮತ್ತು ಸಂಬಂಧವನ್ನು ಹೊಂದಿರಬೇಕಾಗಿರುತ್ತೆ, ಅಥವಾ ಆ ಕೃತ್ಯವು ಆತ್ಮಹತ್ಯೆಗೆ ಪ್ರಚೋದನೆ ಅಥವಾ ಪ್ರಚೋದನೆಗೆ ಸಹಾಯ ಮಾಡಿರುವಂಥದ್ದು ಅನ್ನುವಂತಹ ಅಂಶ ಇಲ್ಲಿ ವ್ಯಕ್ತವಾಗುತ್ತೆ. ಆ ವಿಚಾರದಲ್ಲಿ ನಾವು ನೋಡೋದಾದರೆ, ಇಲ್ಲಿ ಈ ಡೋಂಗ್ರಿ ಸಾಬ್ ನದಾಫ್ ಏನಿದ್ದಾರೆ, ಇವರು ಈ ಒಂದು ಕೃತ್ಯಕ್ಕೆ ಕಾರಣವಾಗಿದ್ದಾರಾ ಅನ್ನುವಂತಹ ಅಂಶಗಳು ಅಥವಾ ಆ ವಿಚಾರದಲ್ಲಿ ಒಂದಿಷ್ಟು ತನಿಖೆ ಆರಂಭವಾಗಬೇಕಾಗಿದೆ. ಸೊ ಸದ್ಯದಲ್ಲೇ ಈ ತನಿಖೆಯೂ ಸಹ ಎಂಡ್ ಮಾಡ್ತಾರೆ ಅನ್ನುವಂತಹ ಭರವಸೆ ನಮಗಿದೆ. ಯಾಕಂದರೆ ಬಾಗಲಕೋಟೆ ಪೊಲೀಸ್ ಅಷ್ಟೊಂದು ಮುಖ್ಯವಾಗಿ ಇರುವಂತಹ ಅಂಶಗಳನ್ನು ಬೆಳಕಿಗೆ ತರ್ತಾರೆ ಅನ್ನುವಂತಹ ಒಂದು ವಿಚಾರದಲ್ಲಿ ನಾವು ನೋಡೋದಾದರೆ, ಸೊ ಇಲ್ಲಿ ನಾನು ಆಗಲೇ ನಿಮಗೆ ಹೇಳಿದೆ, ಒಂದು ಮುಖ್ಯವಾಗಿರುವಂತಹ ಒಂದು ಮಾತನ್ನು ಮೆನ್ಷನ್ ಮಾಡಿದೆ. ಏನಂತಂದರೆ, ಇಲ್ಲಿ ಆರೋಪಿಗಳು ಮಾಡಿದ ಆಪಾದಿತ ಕೃತ್ಯ ಸತ್ತವರ ಸಾವಿನೊಂದಿಗೆ ಸಾಮೀಪ್ಯ ಮತ್ತು ಸಂಬಂಧವನ್ನು ಹೊಂದಿರಬೇಕು ಅನ್ನುವಂಥದ್ದು. ಸೊ ಆ ಕೃತ್ಯ ಸತ್ತವರು ಏನಿರ್ತಾರಲ್ಲ ಅದೊಂದು ಮುಖ್ಯವಾಗಿ ಕಾರಣೀಭೂತನಾಗಿರಬೇಕು ಅನ್ನುವಂತಹ ಅಂಶ ಹೇಳ್ತಾ ಹೋದಾಗ, ಆ ವಿಚಾರದಲ್ಲಿ ನಾವು ನೋಡ್ತಾ ಹೋದಾಗ ಅಲ್ಲಿ ತನಿಖೆ ಆರಂಭವಾಗುತ್ತೆ. ಆ ತನಿಖೆಯಲ್ಲಿ ಆ ಆರೋಪಿ ಮುಖ್ಯವಾಗಿರುವಂತಹ ಪಾತ್ರವನ್ನು ಹೊಂದಿರಬೇಕು. ಅಂದಾಗ ಮಾತ್ರ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಆ ವಿಚಾರದಲ್ಲಿ ತಂದಿಷ್ಟು ತನಿಖೆಯೂ ಸಹ ಮುಂದುವರಿಯುತ್ತೆ. ಯುವತಿಯ ಒಂದು ಫೋನನ್ನು ವಶಪಡಿಸಿಕೊಂಡಿದ್ದಾರೆ. ಸೊ CDRನ ಅಲ್ಲಿ ನೋಡ್ತಾ ಇದ್ದಾರೆ. ಸೊ ಯುವತಿಗೆ ಯಾವ ರೀತಿ ಕಾಲ್ಗಳು ಬಂದಿದ್ವು, ಯಾರ್ಯಾರಿಂದ ಕಾಲ್ಗಳು ಬಂದಿದ್ವು, ಅಥವಾ ಈ ಯುವತಿಯ ಸಾವಿನ ಹಿಂದೆ ಇದೇ ವ್ಯಕ್ತಿ ಇದ್ದಾನ ಅಥವಾ ಏನಾದ್ರು ಬೇರೆ ಬೇರೆ ವ್ಯಕ್ತಿಗಳಿದ್ದಾರಾ ಅನ್ನುವಂಥದ್ದು ಸಹ ಚೆಕ್ ಮಾಡಬೇಕಾಗಿದೆ. ಸೊ ಯುವತಿ ಸ್ಟೇಬಲ್ ಆಗಿದ್ದಂತಹ ಯುವತಿ ಮಧ್ಯಾಹ್ನ ಅವರ ತಾಯಿ ಆಸ್ಪತ್ರೆಗೆ ಹೋಗಿರ್ತಾರೆ. ಸೊ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮನೆಯಲ್ಲಿ ಈ ಯುವತಿ ಇರ್ತಾಳೆ. ಸೊ ಯಾರಿಗೆ ಒಂದಿಷ್ಟು ಆರಾಮಿರೋದಿಲ್ಲ ಅಥವಾ ಆರೋಗ್ಯದಲ್ಲಿ ವ್ಯತ್ಯಯ ಆಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಸ್ಪತ್ರೆಗೆ ಹೋಗಿರ್ತಾರೆ ಅವರ ತಾಯಿ. ಸೊ ಮನೆಯಲ್ಲಿ ಹೆಣ್ಣುಮಗಳಿರ್ತಾರೆ. ಸೊ ಹೀಗಾಗಿ ಶೀಲೆಯಲ್ಲಿ ನೇಣನ್ನು ಬಿಗಿದುಕೊಂಡಿರುವಂಥದ್ದು. ಸೊ ಎಲ್ಲೊಂದು ಕಡೆ ನಮ್ಮ ಯುವ ಜನತೆಯ ಒಂದು ದೃಷ್ಟಿಕೋನದಿಂದ ನಾವು ನೋಡ್ಕೊಂಡು ಹೋದಾಗ ಯಾಕೆ ಇಂತಹ ನಿರ್ಧಾರಗಳನ್ನು ಏಕಾಏಕಿ ತೆಗೆದುಕೊಂಡಿರ್ಬಿಡ್ತಾರೋ ಗೊತ್ತಿಲ್ಲ. ಇನ್ನೂ ಅವೇರ್ನೆಸ್ ಮೂಡಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಅನೇಕ ಸಂಘಟನೆಗಳು ಅವೇರ್ನೆಸ್ ಮೂಡ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು, ಆತ್ಮಹತ್ಯೆ ಮಾಡ್ಕೋಬೇಡಿ ಅನ್ನುವಂತಹ ಮಾತುಗಳು ವ್ಯಕ್ತವಾಗ್ತಾ ಇವೆ. ಆದರೆ ಎಲ್ಲೋ ಒಂದು ಕಡೆ ಈ ವೇಗದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಬಿಡ್ತಾರೆ ಯುವಕ ಯುವತಿಯರು. ಸೊ ಇಂತಹ ಪ್ರಕರಣಗಳು ಈಗ ಸದ್ಯಕ್ಕೆ
ದಾಖಲಾಗ್ತಾನೇ ಇವೆ. ಸಾಕಷ್ಟು ಪ್ರಕರಣಗಳು ಈ ರೀತಿ ದಾಖಲಾಗ್ತಾ ಇವೆ. ಅದರಲ್ಲೂ ಈ ಲವ್ ಜಿಹಾದ್ಗೆ ಸಂಬಂಧಪಟ್ಟಂತೆ ಈ ಎಲ್ಲೋ ಒಂದು ಕಡೆ ಲವ್ ಜಿಹಾದ್ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಸಹ ವ್ಯಕ್ತವಾಗ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಇದು ಸತ್ಯ ಅನ್ನುವಂಥದ್ದನ್ನು ನೀವು ತನಿಖೆ ಆದ ನಂತರವೇ ಗುರುತರವಾಗಿ ಒಂದಿಷ್ಟು ಪಾಯಿಂಟ್ ಮಾಡುವಂಥದ್ದು. ಸೊ ಮುಖ್ಯವಾಗಿ ಈ ಲವ್ ಜಿಹಾದ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸರಣಿ ವರದಿಗಳನ್ನು ಮಾಡುವಂತಹ ಒಂದಿಷ್ಟು ಆ ವಿಚಾರದಲ್ಲಿ ಸಹ ನಮ್ಮ KDTV ಮುಂದಾಗುತ್ತೆ. ನೋಡೋಣ ಯುವತಿಯ ಒಂದಿಷ್ಟು ಆತ್ಮಹತ್ಯೆ ಏನಿದೆ, ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಒಂದಿಷ್ಟು ಅಂಶಗಳು ಎದುರಾಗ್ತವೆ, ಆ ವಿಚಾರದಲ್ಲಿ ಒಂದಿಷ್ಟು ತನಿಖೆಯನ್ನು ನಾವು ಸಹ ಮಾಡೋಣ. ಎಲ್ಲೊಂದು ಕಡೆ ತನಿಖಾ ಪತ್ರಿಕೋದ್ಯಮ ಮಂಗಮಾಯವಾಗ್ತಾ ಇದೆ. ಆದರೆ KDTV ಕನ್ನಡ ಈ ವಿಷಯವಾಗಿ ಒಂದಿಷ್ಟು ಗುರುತರವಾಗಿರುವಂತಹ ಒಂದಿಷ್ಟು ವರದಿಗಳನ್ನು ಮಾಡುತ್ತೆ. ಬೇರೆ ಬೇರೆದವರ ವಿಚಾರಗಳನ್ನು ಮಾಡಿ ಆ ವಿಚಾರದಲ್ಲಿಯೂ ಸಹ ನಿಮಗೆ ಸತ್ಯ ದರ್ಶನವನ್ನು ಮಾಡುವಂತಹ ನಿಟ್ಟಿನಲ್ಲಿ KDTV ಮುಂದಾಗುತ್ತೆ. ಸೊ ನಾನು ಪ್ರವೀಣ್ ಹಟ್ಪತ್ ಮತ್ತೊಂದು ವಿಭಿನ್ನವಾಗಿರುವಂತಹ ಒಂದು ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಸೊ ನೋಡೋಣ ಈ ಯುವತಿ ಏನಿದ್ದಾರಲ್ಲ, ಈ ಭೂಮಿಕಾ ತಿಪ್ಪಣ್ಣವರನ್ನುವಂತಹ ಯುವತಿ. ಸೊ ಯುವತಿಯ ಕುರಿತಾಗಿ ಮತ್ತೇನು ಅಂಶಗಳು ಬರ್ತವೆ, ಏನು ಅಪ್ಡೇಟ್ಸ್ಗಳು ಬರ್ತವೆ, ಸೊ ಈ ಆತ್ಮಹತ್ಯೆ ಕುರಿತಾಗಿ ಏನೇನು ಬೇರೆ ಬೇರೆ ಅಂಶಗಳು ಬರ್ತವೆ, ಅವುಗಳನ್ನು ಬರುವ ಒಂದಿಷ್ಟು ವರದಿಗಳ ಮುಖಾಂತರ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ KDTV ಕನ್ನಡವನ್ನು ವೀಕ್ಷಣೆ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಮಾಡುವಂತಹ ಎಲ್ಲ ವರದಿಗಳು ನಿಮಗೆ ಬಂದು ತಲುಪುತ್ತೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನು ಅನ್ನೋದು ಪ್ರಮುಖವಾಗಿರುವಂತಹದ್ದು, ಅದು ಅದರಲ್ಲಿ ಮುಖ್ಯವಾಗಿರುವಂಥದ್ದು. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಮತ್ತು ಈ ಆತ್ಮಹತ್ಯೆ ಪ್ರಕರಣ ಎಲ್ಲಿಗೆ ಮುಟ್ಟುತ್ತೆ ಅಥವಾ ಯಾರ್ಯಾರನ್ನ ಸುತ್ತಾಕ್ಕೊಂಡು ಬರುತ್ತೆ ಅನ್ನೋಂಥದ್ದನ್ನು ನೀವು ಕಾದು ನೋಡಬೇಕಾದ್ರೆ. ಸೊ ಅಲ್ಲಿವರೆಗೂ ಸ್ನೇಹಿತರೆ ಅಥವಾ ವೀಕ್ಷಕ ಪ್ರಭುಗಳೇ, ಇನ್ನೊಮ್ಮೆ ಹೇಳ್ತಿರೋದು ಏನು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋಂಥದ್ದು. ಓಕೆ, ನಮಸ್ಕಾರ, ಒಂದೇ ಮಾತರಂ.